ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನಿನ್ನೆ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವತ್ತು ಹಾಲ್ನೆಲ್ಲ ಕ್ಲೀನ್ ಮಾಡಿಬಿಡೋಣ, ಹಾಗೆ ಬಾಕಿ ಕೆಲಸ ಏನೇನಿದೆ ಎಲ್ಲನೂ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕೆಲಸನೆಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡ್ರೆ ಸಂಜೆ ಮೇಲಾದರೂ ಶಾಪಿಂಗ್ನ ಆರಾಮಾಗಿ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಬೇಗನೆ ಫುಲ್ ಎನರ್ಜೆಟಿಕ್ ಆಗಿ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ವಿಂಡೋಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ಈ ಥರ ಒಂದು ಸ್ಮಾಲ್ ಬ್ರಷ್ನ ತೊಗೊಂಡಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಇದು ಪೇಂಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಆ ಬ್ರಷ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಧೂಳನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ರಿಮೂವ್ ಆಗ್ತಿತ್ತು ಧೂಳೆಲ್ಲ. ಸೊ ನಿಮ್ಮನೇಲಿ ಈ ಥರ ಯಾವುದಾದ್ರೂ ನೋಡಿ, ಈ ಥರ ಸಣ್ಣದಾಗಿ ಡಿಸೈನ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲೆಲ್ಲನೂ ಆರಾಮಾಗಿ ಹೋಗ್ಬಿಡುತ್ತೆ ಧೂಳು. ನಾವು ಡೈರೆಕ್ಟಾಗಿ ತೇವದ ಬಟ್ಟೆಯಿಂದ ಒರೆಸ್ಕೊಳ್ಳೋದಕ್ಕಿಂತ ಈ ಥರ ಧೂಳೆಲ್ಲ ಉದುರಿಸ್ಕೊಂಡು ಇದಾದಮೇಲೆ ನಾವು ಯಾವುದಾದ್ರೂ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿ ಒರೆಸ್ಕೊಳ್ಬೋದು. ನಾನಿಲ್ಲಿ ನನ್ನ ಹಸ್ಬೆಂಡ್ ಯಾವುದೋ ತಂದುಕೊಟ್ಟಿದ್ರು. ಅಂದರೆ ಅವರು ಪೆಟ್ರೋಲ್ ಹಾಕ್ಸೋದಕ್ಕೆ ಅಂತ ಹೋದಾಗ ಪೆಟ್ರೋಲ್ ಬಂಕ್ ಹತ್ರ ಇದನ್ನು ಮಾರ್ತಿದ್ರಂತೆ ಗಾಡಿಗಳಿಗೆಲ್ಲ ಅಂತ. ಸೊ ಇದನ್ನು ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರಂತೆ. ಹಾಗಾಗಿ ವಿಂಡೋಸ್ ಗ್ಲಾಸ್ ಎಲ್ಲ ಹೋಗುತ್ತಾ ಅಂತ ಟ್ರೈ ಮಾಡಿದೆ, ಬಟ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಮೇ ಬಿ ಇದು ಕಾರ್ಗೆ ಮತ್ತು ಗಾಡಿಗೆ ಅಷ್ಟೇ ಯೂಸ್ ಮಾಡ್ಬೋದು, ಮನೆಗಳಿಗೆಲ್ಲ ಇದು ಯೂಸ್ ಆಗಲ್ಲ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿ ಮತ್ತೆ ಯೂಸ್ ಮಾಡೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಅಮೆಝಾನಿಂದ ಒಂದು ಲಿಕ್ವಿಡ್ನ ಬುಕ್ ಮಾಡ್ಕೊಂಡಿದ್ದೆ. ನಿಮ್ಗೆ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಇದು ತುಂಬಾ ವೈರಲ್ ಆಗಿದೆ ಲಿಕ್ವಿಡು, ಹ್ಯಾಪಿ ಪ್ಲಾನೆಟ್ ಅಂತ. ನಾವು ಹೆಣ್ಮಕ್ಳು ಗೊತ್ತಲ್ವ, ಯಾವುದಾದ್ರೂ ಸಕ್ಕತ್ತಾಗಿದೆ, ಒಳ್ಳೆ ವರ್ಕ್ ಆಗ್ತಿದೆ ಇದು ಅನ್ನೋದಾದರೆ ನೆಕ್ಸ್ಟ್ ಅಲ್ಲಿಗೆ ಬುಕ್ ಮಾಡಿಬಿಡ್ತೀವಿ. ಸೊ ನಾನು ಹಾಗೆ ಬುಕ್ ಮಾಡ್ಕೊಂಡಿದ್ದೆ. ಹೇಗಿದ್ರೂ ಮನೆ ಕ್ಲೀನ್ ಮಾಡ್ತಿದ್ದೀನಲ್ವ, ನಮ್ಮದು ಸ್ವಲ್ಪ ಹಾರ್ಡ್ ವಾಟರ್ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಗಲೀಜು ಜಾಸ್ತಿನೇ ಇರುತ್ತೆ ಟ್ಯಾಪ್ಗಳ ಮೇಲೆಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡೋದಕ್ಕೆ ಒಂದು ಒಳ್ಳೆ ಲಿಕ್ವಿಡ್ ಅಂತ ಅನಿಸ್ತು ನನಗೆ. ಹಾಗಾಗಿ ತರಿಸ್ಕೊಳ್ಳೋಣ, ನಾನು ಒಂದ್ಸರಿ ಲೈವ್ ರಿಸಲ್ಟ್ ನಿಮಗೂ ತೋರಿಸೋಣ, ನಮ್ಮ ವ್ಯೂವರ್ಸ್ಗೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇದು ಯೂಸ್ ಆಗ್ಬೋದು ಅಂತ ಹೇಳಿ ನಾನು ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಮಾತ್ರ. ನಾನು ಸ್ವಲ್ಪ ಭಯನೇ ಆಗ್ತಿತ್ತು, ಯಾಕಂದರೆ ಮೋಹನ್ ಅವರು ನಿನಗೆ ಕೈಗೆ ಸಿಕ್ಕಿದ್ನೆಲ್ಲ ಬುಕ್ ಮಾಡ್ಕೊಂಡ್ಬಿಡ್ತೀಯ, ಅದಕ್ಕೆ ರಿಸಲ್ಟ್ ಬರೋಲ್ಲ, ಮತ್ತು ನೀನೇನೆ ಅಯ್ಯೋ ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೋತೀಯ, ಇದೆಲ್ಲ ಬೇಕಾ ನಿನಗೆ ಅಂತ ಬೈತಾಯಿದ್ರು. ನನಗೆ ಇನ್ನೂ ಭಯ ಸ್ಟಾರ್ಟ್ ಆಯಿತು, ಚೆನ್ನಾಗಿಲ್ಲ ಅಂದರೆ ಮತ್ತೆ ಇವ್ರ ಕೈಲೂ ಬಯಸ್ಕೋಬೇಕಲ್ಲಪ್ಪ ಅಂತ. ಸೊ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಸ್ವಲ್ಪ ಗಲೀಜಾಗಿತ್ತು. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಇದು ಗ್ಲಾಸು ಸಹ ವರ್ಕ್ ಆಗುತ್ತೆ ಅಂತ ಹೇಳಿದರು. ಇದನ್ನು ಸ್ಪ್ರೈ ಮಾಡಿ ಒಂದು 4 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಹಾಗೆ ಬಿಡೋದಕ್ಕೆ ಹೇಳಿದರು. ಅದನ್ನು ಹಾಗೆ ಬಿಟ್ಟೆ. ಮತ್ತು ನೋಡಿ ನಮ್ಮ ಸಿಂಕ್ ಹತ್ರ ಟ್ಯಾಪ್ಗಳು ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಸೊ ಇದು 5 ಮಿನಿಟ್ಸ್ 4 ಮಿನಿಟ್ಸ್ ಆಗಿತ್ತು. ಇದನ್ನು ಸ್ಕ್ರಬ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಸಾಫ್ಟಾಗಿರೋ ಸ್ಕ್ರಬ್ಬರಲ್ಲೇ ಸ್ಕ್ರಬ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಒಂದು ಬಟ್ಟೆಯಿಂದ ವೈಪ್ ಮಾಡಿಕೊಂಡ್ರೆ ಮುಗೀತು. ತುಂಬಾ ಚೆನ್ನಾಗಿ ಬಂದಿತ್ತು. ನೀವೇ ಲೈವ್ ರಿಸಲ್ಟ್ ನೋಡ್ತಾ ಇದ್ದೀರಲ್ವ. ಸೊ ಇದು ಗ್ಲಾಸ್ಗಾದರೆ ಈಗ ನಾನು ಟ್ಯಾಪ್ಗಳ ಮೇಲೂ ಸ್ಪ್ರೈ ಮಾಡಿ ಅದನ್ನು ನಿಮಗೆ ರಿಸಲ್ಟ್ನ ತೋರಿಸ್ತೀನಿ, ಅದು ಯಾವ ರೀತಿ ಬರುತ್ತೆ ರಿಸಲ್ಟ್ ಅನ್ನೋದನ್ನು ನೀವು ನೋಡ್ಬೋದು. ಇನ್ನು ನಮ್ಮ ಏರಿಯಾ ಕಡೆ ಅಂತೂ ನಿಜವಾಗ್ಲೂ ತುಂಬಾ ಹಾರ್ಡ್ ವಾಟರು, ಉಪ್ಪು ನೀರು ಜಾಸ್ತಿ ಇರೋದ್ರಿಂದ ಎಲ್ಲಂದ್ರಲ್ಲೇ ವೈಟ್ ಪ್ಯಾಚಸ್ ಆಗ್ತಾನೆ ಇತ್ತು. ನೋಡಿ ಈ ಥರ ಸಿಂಕ್ಗಳ ಹತ್ರ, ವಾಶ್ ಬೇಷನ್ ಹತ್ರ ತುಂಬಾ ವೈಟ್ ಪ್ಯಾಚಸ್ಸು, ಹಾಗೆ ಅಡುಗೆ ಮನೆಯಲ್ಲಿ ಸೆಲ್ಫ್ಗಳ ಮೇಲೆಲ್ಲನೂ ವೈಟ್ ಪ್ಯಾಚಸ್ ಇದ್ದೇ ಇತ್ತು. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದು ತುಂಬಾ ಯೂಸ್ ಆಯಿತು. ನಾನಲ್ಲಿ ಕ್ಲೀನ್ ಮಾಡಿ ಲೈವ್ ರಿಸಲ್ಟ್ ತೋರಿಸಿದ ತಕ್ಷಣ ನನ್ನ ಹಸ್ಬೆಂಡ್ಗೆ ಏನೋ ಒಂಥರ ಕುತೂಹಲ ಜಾಸ್ತಿ ಆಯಿತು. ನಾನೇ ಮಾಡಿ ನೋಡ್ತೀನಿ ಕೊಡಿಲಿ ಅಂತ ಹೇಳಿ ಅವರು ಕ್ಲೀನ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು. ನಾನಂತೂ ಬಚಾವಾದೆ. ಇನ್ನೆಲ್ಲಿ ಮೋಹನ್ ಅವ್ರ ಕೈಯಲ್ಲಿ ಬಯಸ್ಕೋಬೇಕು ಮತ್ತು ದುಡ್ಡು ಹಾಳು ಮಾಡಿದೆ ಅಂತ ಅಂತಾರೋ ಅಂತ ಭಯ ಆಗಿತ್ತು. ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ನನಗಂತೂ ಫುಲ್ ಖುಷಿ ಆಯಿತು. ದಿನ ಈ ಥರ ಟ್ಯಾಪ್ಗಳನ್ನ ನೋಡಿ ಬೇಜಾರಾಗ್ತಿತ್ತು. ಎಷ್ಟು ಕ್ಲೀನ್ ಮಾಡಲಿ, ನಾನು ಕ್ಲೀನ್ ಆಗ್ತಾನೇ ಇರಲಿಲ್ಲ. ಸದ್ಯಕ್ಕೊಂದು ರಿಸಲ್ಟ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಮೋಹನ್ ಅವ್ರಿಗೂ ಅಷ್ಟೇ ಖುಷಿ ಆಯಿತು. ಇನ್ನೊಂದು ವಾಶ್ಗೆ ಇನ್ನೂ ಚೆನ್ನಾಗಿ ಆಗಿಬಿಡುತ್ತೆ ಅಂತ ಅವರೇ ಹೇಳ್ತಾಯಿದ್ರು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತ ಅಲ್ವೇ ಅಲ್ಲ. ಸೊ ನಾನು ನಿಮಗೋಸ್ಕರ ತರಿಸ್ಕೊಂಡು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಪಳ ಅಂತ ಹೊಳಿತಿದೆ. ಮೊದಲು ನೋಡೋದಕ್ಕೂ ಇವಾಗ ನೋಡೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಥರ ಎಲ್ಲ ಕ್ಲೀನ್ ಆಗುತ್ತೆ ಅಂದರೆ ಸ್ವಲ್ಪ ಬಂಡವಾಳ ಹಾಕೋದ್ರಲ್ಲಿ ಯಾವುದೇ ರೀತಿ ತಪ್ಪಾಗೋದಿಲ್ಲ. ಸೊ ನಾವು ಮನೇಲಿ ಮಾಡಿ ಲಿಕ್ವಿಡ್ನ ಹಾಕ್ತೀವಿ ಅಂದರೆ ಈ ಥರದಕ್ಕೆಲ್ಲ ಅದು ಯೂಸ್ ಆಗೋದಿಲ್ಲ. ನಾವೇನು ಡೈಲಿ ಯೂಸ್ ಮಾಡ್ಕೊತೀವಲ್ಲ ಶೆಲ್ಫ್ಗಳ ಮೇಲೆಲ್ಲ, ಅದಕ್ಕೆಲ್ಲ ಆದರೆ ಪರವಾಗಿಲ್ಲ. ಈ ಥರದ್ದೆಲ್ಲ ಹೋಗಬೇಕು ಅಂದರೆ ನಾವು ಈ ಥರ ಲಿಕ್ವಿಡ್ನೆಲ್ಲ ತರಿಸ್ಕೊಳ್ಳೇಬೇಕಾಗುತ್ತೆ. ಅದರಲ್ಲೂ ಕೆಲಸಗಳಿಗೆ ಹೋಗ್ತಾರಲ್ವ ಅವ್ರಿಗೆಲ್ಲನೂ ತುಂಬಾ ಯೂಸ್ ಆಗಿಬಿಡುತ್ತೆ. ನಾವು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಕಾಣಬೇಕು ಅಂದರೆ ಈ ಥರದ್ದೆಲ್ಲ ಲಿಕ್ವಿಡ್ನ ಅವಾಗವಾಗ ಯೂಸ್ ಮಾಡ್ತಾ ಇರಬೇಕು. ಸೊ ಈಗ ನೋಡಿ ಮತ್ತೆ
ಫ್ರಿಜ್ ಹತ್ರನೂ ಅಷ್ಟೇ ತುಂಬಾ ಗಲೀಜು. ನಮ್ಮ ಕಿಶನ್ ಅಂತೂ ಹೋಯ್ತಾ ಬರ್ತಾ ಅದನ್ನು ಮುಟ್ತಾನೆ ಇರ್ತಾನೆ ಫ್ರಿಜ್ನ. ಸೊ ಹಾಗಾಗಿ ದಿನಕ್ಕೆ ಅದೆಷ್ಟು ಒರೆಸ್ತೀನೋ ಗೊತ್ತಿಲ್ಲ. ಒಂದೊಂದು ಸರಿ ಬೇಜಾರಾಗಿ ನಾನು ಬಿಟ್ಟೇ ಬಿಡ್ತೀನಿ, ಅಯ್ಯೋ ಕಡೆಗೆ ಮಲ್ಕೊಳ್ಬೇಕಾದ್ರೆ ರಾತ್ರಿ ಒಂದ್ಸಲಿ ಕ್ಲೀನ್ ಮಾಡ್ಕೊಳ್ಳೋಣ ಬಿಡಪ್ಪ ಅಂತ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು. ಅಂದರೆ ನಾವಿಲ್ಲಿ ಹೊಸ ಫ್ರಿಜ್ ತಂದಿರೋದ್ರಿಂದ ಕವರ್ನೇ ತೆಗ್ದಿಲ್ಲ ನನ್ನ ಹಸ್ಬೆಂಡು, ಹಂಗೆ ಇರಲಿ ತೆಗಿಯೋದು ಬೇಡ ಗಲೀಜು ಮಾಡ್ತಾರೆ ಮಕ್ಕಳು ಅಂತ. ಸೊ ನಾವು ಗೊತ್ತಲ್ಲ ಹೆಣ್ಮಕ್ಳು ಸಿಕ್ಕಿದೆ ಚಾನ್ಸು ಅಂತ ಇವಾಗ ನೋಡಿ ಡೈನಿಂಗ್ ಟೇಬಲ್ ಚೇರ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ವುಡ್ಡು ಅಷ್ಟೇ ಕ್ಲೀನ್ ಆಗುತ್ತೆ, ಗ್ಲಾಸ್ ಕ್ಲೀನ್ ಆಗುತ್ತೆ, ಟ್ಯಾಪ್ಸ್ ಕ್ಲೀನ್ ಆಗುತ್ತೆ, ಎಲ್ಲನೂ ಕ್ಲೀನ್ ಮಾಡ್ಬೋದು. ಡೋರ್ನು ಸಹ ಅದರಲ್ಲೇ ಸ್ವಲ್ಪ ಸ್ಪ್ರೈ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಕೆಲಸನೆಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಶಾಪಿಂಗ್ ಕಡೆ ಹೊರಟಿದ್ದೀವಿ. ಶಾಪಿಂಗ್ ಅಂದರೆ ಅಂತ ದೊಡ್ಡ ಶಾಪಿಂಗ್ ಅಂತ ಏನಿಲ್ಲ, ನಾನು ಸ್ವಲ್ಪ ಕೃಷ್ಣನ್ಗೆ ಬಟ್ಟೆ ತೊಗೊಳ್ಬೇಕಾಗಿತ್ತು, ಏಕೆಂದರೆ ಅವ್ನ ಬರ್ತಡೇ ಬೇರೆ ಹತ್ರ ಬಂತು. ಸೊ ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ವಿಶಾಲ್ ಮಾರ್ಟ್ ಇಲ್ಲ ಅಂದರೆ ಟ್ರೆಂಡ್ಸ್ಗೆ ಹೋಗಿ ಬಟ್ಟೆ ತೊಗೊಳ್ಳೋದು. ಸೊ ಹಾಗಾಗಿ ಲಾಸ್ಟ್ ಟೈಮ್ ತೊಗೊಂಡಿದ್ದ ಡ್ರೆಸ್ಸು ಸಖತ್ತಾಗಿತ್ತು ಕಿಶನ್ಗೆ. ಸೊ ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ವಿಶಾಲ್ ಮಾರ್ಟ್ಗೆ ಹೋದ್ವಿ. ಅದು ಅಲ್ಲದೆ ಇವಾಗ ಯುಗಾದಿ ಆಫರ್ ಬೇರೆ ನಡೀತಿದೆ, ತುಂಬಾ ಚೆನ್ನಾಗಿತ್ತು ಡ್ರೆಸ್ ಕಲೆಕ್ಷನ್ಸ್ ಮಾತ್ರ. ಇನ್ನು ಚಿಕ್ಕ ಮಕ್ಳಿಗಂತೂ ಕೇಳೋದೇ ಬೇಡ, ಅದರಲ್ಲೂ ಹೆಣ್ಮಕ್ಳಿಗಂತೂ ಎಷ್ಟು ಚೆನ್ನಾಗಿರೋ ಬಟ್ಟೆಗಳಿದ್ವು ಅಂದರೆ ತುಂಬಾ ವೆರೈಟೀಸ್ ಇತ್ತು. ಇನ್ನು ಗಂಡು ಮಕ್ಳಿಗೆಲ್ಲ ಮಾಮೂಲಿ ಶರ್ಟ್ ಇತ್ತು, ಟೀ ಶರ್ಟ್ ಇತ್ತು, ಹಾಗೆ ಶಾರ್ಟ್ಸ್ ಇತ್ತು ಅಷ್ಟೇ. ಆದರೆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇದ್ವು. ಇನ್ನು ಕಿಶನ್ಗೆ ಶಾಪಿಂಗ್ ಎಲ್ಲ ಮುಗಿಸಿದ್ದಾಯಿತು. ಇದಕ್ಕಿದ್ದಂಗೆ ಮೋಹನ್ಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿ, ನೀನು ಒಂದು ಜೊತೆ ಬಟ್ಟೆ ತೊಗೋದಿದ್ಯಾ, ಬೆಳಗಿಂದ ಕೆಲಸ ಮಾಡಿದ್ಯಾ, ನೀನು ಟಯರ್ಡ್ ಆಗಿರ್ತೀಯ, ಈ ಥರ ಬಟ್ಟೆ ಎಲ್ಲ ನೋಡಿದಾಗ ನಿನ್ಗೆ ಖುಷಿ ಆಗುತ್ತಲ್ವ, ಒಂದು ಜೊತೆ ತಗೋ ಅಂತ ಹೇಳಿದ್ರು. ನಾನು ಬರೋ ವಿಶಾಲ್ ಮಾರ್ಟೆಲ್ಲ ತಿರುಗಿದ್ರು ನನಗೊಂದು ಜೊತೆ ಬಟ್ಟೆ ಸಿಗಲಿಲ್ಲ, ನನಗೆ ಇಷ್ಟನೂ ಆಗಲಿಲ್ಲ. ಇದು ಸಾಲದು ಅಂತ ನಾನು ಟ್ರೆಂಡ್ಸಿಗೆ ಬೇರೆ ಕರ್ಕೊಳೋದು, ಅಲ್ಲೂ ಇಷ್ಟ ಆಗಲಿಲ್ಲ. ನಾನೇನು ಮಾಡೋದಕ್ಕಾಗುತ್ತೆ, ನಾನು 2 ಪೀಸ್ ಸೆಟ್ ಹುಡುಕ್ತಿದ್ದೆ, ಅದರ ಕಲರ್ಸ್ ಯಾವುದು ಇಷ್ಟ ಆಗಲಿಲ್ಲ. ಮತ್ತು ಡೈಲಿ ವೇರ್ ಹುಡುಕ್ತಾ ಇದ್ದೀನಿ, ಅದಕ್ಕೆ ಪ್ರೈಸ್ ಇಷ್ಟ ಆಗಲಿಲ್ಲ. ಒಂದೊಂದಕ್ಕೆ 1,500 2,000 ಕೊಟ್ಟು ಮನೆ ಹತ್ರ ಹಾಕೊಳ್ಳೋದಕ್ಕೆ ನನಗೊಂಚೂರು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ತೊಗೊಳ್ಲಿಲ್ಲ. ಕಡೆಯದಾಗಿ ನನ್ನ ಹಸ್ಬೆಂಡ್ ಹೇಳಿದ್ದು ಒಂದೇ ಮಾತು, ನಾನು ಇನ್ಯಾವತ್ತೂ ನಿನ್ನ ಜೊತೆ ಶಾಪಿಂಗ್ ಬರೋಲ್ಲ, ನೀನು ಒಬ್ಬಳೇ ಹೋಗು ಅಂತ ಹೇಳಿದ್ರು. ಸೊ ಅಷ್ಟು ತಲೆ ಕೆಡಿಸ್ಬಿಟ್ಟಿದ್ದೀನಿ. ಒಂದು ಜೊತೆ ಬಟ್ಟೆ ತೊಗೊ ಅಂತ ಹೇಳಿದ ತಕ್ಷಣ 2 ಅವರ್ ಮಾಡಿದ್ದೀನಿ, ಒಂದು ಜೊತೆ ಬಟ್ಟೆನೂ ತೊಗೊಳ್ಲಿಲ್ಲ. ನನಗೇನೋ ಗೊತ್ತಿಲ್ಲ, ನಂಗೆ ಜಾಸ್ತಿ ಪ್ರೈಸಿನ ಬಟ್ಟೆ ಹಾಕ್ಕೊಳ್ಬೇಕು ಅಂದರೆ ಇಷ್ಟ ಇಲ್ಲ. ಇವಾಗಿರೋ ಬಟ್ಟೆಗಳನ್ನೇ ಮರ್ಚಿರೋದಕ್ಕಾಗೋದಿಲ್ಲ ನನ್ನ ಕೈಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವಾಗಲಾದರೂ ಅದು ಹೋಗೇ ಹೋಗುತ್ತೆ, ಯಾವ ಬಟ್ಟೆನೂ ನೀಟಾಗಿ ಇರೋದಿಲ್ಲ. ಎಷ್ಟೋ ಕಾಸ್ಟ್ಲಿ ಬಟ್ಟೆ ತೊಗೊಂಡ್ರು ಒಂದಲ್ಲ ಒಂದಿನ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಬಟ್ಟೆಗಳಿಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋದಿಲ್ಲ. ಏನಾದರೂ ನಮಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ಮಾತ್ರ, ಮುಂದಕ್ಕೆ ನಮ್ಗೆ ಅದು ಯೂಸ್ ಆಗಬೇಕು ಅನ್ನೋದಿದ್ರೆ ನಾನು ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಇಷ್ಟೆಲ್ಲ ಬಟ್ಟೆಗಳಿದ್ದಾವೆ. ಇದು ಮಾರನೇ ಬೆಳಗ್ಗೆ ನಾನು ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೋಡೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಿತ್ತು, ಹಾಗೆ ಬಟ್ಟೆಗಳನ್ನೆಲ್ಲ ಒಣಗೋದಕ್ಕೆ ಅಂತ ಇಟ್ಟಿದ್ದೆ, ಅದನ್ನೆಲ್ಲ ತೊಗೊಂಡು ಬಂದು ನೋಡಿದ್ರೆ ಇನ್ನೂ 2 ದಿನದ ಬಟ್ಟೆಗಳು ಮಡಚೇ ಇಟ್ಟಿರಲಿಲ್ಲ. ಅಷ್ಟು ಕೆಲಸದಲ್ಲಿ ಬ್ಯುಸಿ ಆಗಿದೆ. ಒಂದೇ ಸರಿ ಬಟ್ಟೆಗಳನ್ನೆಲ್ಲ ಮಡಚಬೇಕು ಅಂದರೆ ಸಿಕ್ಕಾಪಟ್ಟೆ ನನಗೆ ತಲೆನೋವು ಬಂದ್ಬಿಡುತ್ತೆ. ನಿಜವಾಗ್ಲೂ ನನಗೆ ಯಾವ ಕೆಲಸ ಬೇಕಾದರೂ ಕೊಟ್ಬಿಟ್ರು 5 ನಿಮಿಷಕ್ಕೆ ಮಾಡಿಬಿಡ್ತೀನಿ. ಈ ಬಟ್ಟೆಗಳು ಮಡ್ಚೋದು ಅಂದರೆ ನನಗಾಗೋದಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ನನಗಿಷ್ಟವಾಗದೇ ಇರೋ ಕೆಲಸ ಅಂದರೆ ಈ ಬಟ್ಟೆ ಮಡ್ಚೋದು. ಅದಕ್ಕೋಸ್ಕರನೇ ನಾನು ವಾಷಿಂಗ್ ಮಿಷಿನ್ ತರಿಸ್ಕೊಂಡೆ. ಯಾರು ಒಗಿತಾರೆ, ಯಾರು ಒಣಗಾಕ್ತಾರೆ ಅಂತೇಳಿ ಯಾವುದಾದ್ರೂ ಒಂದು ಬಟ್ಟೆ ಮಡ್ಚಿರೋ ಅಂಥ ಮಿಷಿನ್ ಬಂದರೆ ಫಸ್ಟ್ ತೊಗೊಳ್ಳೋದೆ ನಾನು. ಸೊ ಮೋಸ್ಟ್ಲಿ ಬಂದಿರಬಾರ್ದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನನ್ನ ಕೈಗೆ ಸಿಕ್ಕಿದ್ರೆ ಮೊದಲು ತೊಗೊಂಡ್ಬಿಡ್ತೀನಿ. ಸೊ ಇದೆಲ್ಲ ಆದಮೇಲೆ ಇನ್ನು ಮೋಲ್ಡ್ ಕಡೆ ಬಂದೆ. ಪಾತ್ರೆನೆಲ್ಲ ತೊಳೆದಿಟ್ಟು ಹೋಗಿದ್ನಲ್ಲ, ಸೊ ಅದು ಸ್ವಲ್ಪ ಗಲೀಜು ಹಾಗೇ ಇತ್ತು. ಕಿಶನ್ ಅಂತೂ ಅದು ಇದು ಹರಡಿಟ್ಟಿದ್ದ, ಹಾಗೆ ಗಾಳಿಗೆ ಧೂಳೆಲ್ಲ ಜಾಸ್ತಿನೇ ಇತ್ತು. ಹಾಗಾಗಿ ಇದು ಕ್ಲೀನ್ ಮಾಡ್ಕೊಂಬಿಡೋಣ, ಮೋಲ್ಡ್ ಹೆಂಗಿದ್ರು ಮೇಲ್ಗಡೆ ಬಂದಿದ್ದೀನಿ ಅಲ್ಲ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ಯಾವಾಗೂ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಅಲ್ಲಿಗೆ ಅಂತಲೇ ಒಂದು ಪರ್ಕೆ, ಮೊರ, ಹಾಗೆ ಸ್ವಲ್ಪ ಡಸ್ಟ್ಬಿನ್ನು ಇದೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಹಾಗೆ ಕಸ ಗುಡಿಸಿ ಎಲ್ಲ ತೊಳೆದ್ಬಿಡೋಣ ಮೋಲ್ಡನ್ನು. ಇದೊಂದು ಯಾಕೆ ಪೆಂಡಿಂಗಲ್ಲಿ ಇಡೋದು ಅಂತೇಳಿ ಆ ಕೆಲಸನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಸಿಲಿತ್ತು ಬೇರೆ, ತುಂಬಾ ಟಯರ್ಡ್ ಆಗೋಯ್ತು ನನಗಂತೂ. ಯಾಕಾದರೂ ಹಿಡಿದ್ಬಿಟ್ನೋ, ಸಂಜೆ ಇಲ್ಲ ರಾತ್ರಿನಾದರೂ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಂತ ಅನಿಸ್ಬಿಡ್ತು. ಅಷ್ಟು ಬಿಸಿಲಿತ್ತು. ಸೀಟ್ ಹಾಕ್ಸಿದ್ರೂ ಅಷ್ಟು ಹಬೆ ಥರ ಬರ್ತಿತ್ತು. ಹೆಂಗಿದ್ರು ಕೆಲಸ ಹಿಡಿದ್ಬಿಟ್ಟಿದ್ದೀನಿ. ಸೊ ಇದನ್ನು ಫಿನಿಷ್ ಮಾಡಲೇಬೇಕು. ಮತ್ತು ಕೃಷ್ಣ ಬೇರೆ ಮಲ್ಕೊಂಡಿದ್ನಲ್ವ, ಸೊ ಅವ್ನು ಎದ್ದೊಳಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ಮೋಲ್ಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವ್ನು ಎದ್ದು ಬಂದರೆ ಇನ್ನೂ ನೀರಲ್ಲೆಲ್ಲ ಆಟ ಆಡ್ತಿರ್ತಾನೆ, ಮತ್ತು ಕಸನೆಲ್ಲ ಹಾಡ್ತಾನೆ ಇರ್ತಾನೆ. ಸೊ ಹಾಗೆ ಅವ್ನು ಮಲ್ಕೊಂಡಿರ್ಬೇಕಾದ್ರೆ ಇದೆಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಕೃಷ್ಣನ ಬರ್ತಡೇ. ಸೊ ನಾನೇನಷ್ಟು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಲಿಲ್ಲ, ಗ್ರ್ಯಾಂಡಾಗೂ ಇಲ್ಲ, ಸಿಂಪಲಾಗೂ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಲಕ್ಷ್ಯ ಈ ಊರಲ್ಲಿದ್ದಾನೆ, ಮತ್ತು ನಾವು 3 ಜನ ಕೇಕ್ ಕಟ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಮನೇಲಿ ನಾವು ಯಾರೂ ಅಷ್ಟೊಂದು ಕೇಕ್ ತಿನ್ನೋದಿಲ್ಲ.
ಸೊ ಹಾಗಾಗಿ ಊರಿಗೆ ಏನಾದರೂ ಹೋದಾಗ ಮಕ್ಕಳೆಲ್ಲ ಇರ್ತಾರಲ್ವ, ಸೊ ಅವ್ರ ಜೊತೆ ಮಕ್ಳಿಗೆ ಬರ್ತಡೇನ ಮಕ್ಳ ಜೊತೆನೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಅವ್ರ ಜೊತೆನೇ ಸೆಲೆಬ್ರೇಟ್ ಮಾಡೋಣ, ಊರಿಗೆ ಹೋಗಿ ಎಲ್ಲರೂ ಇರ್ತಾರಲ್ವ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲನೂ ಕರೆದೆ ನಮ್ಮ ಅಮ್ಮನ. ಆದರೆ ಅಮ್ಮ ಇಲ್ಲ, ಹಬ್ಬ ಹತ್ರ ಮಾಡಿಕೊಂಡು ನಾನು ಹೆಂಗೆ ಬರಲಿ, ಬರಲ್ಲ, ಇಲ್ಲೇ ಮಾಡೋಣ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಅಲ್ಲಿಗೆ ಹೋಗ್ಬಿಡೋಣ ಅಂತೇಳಿ ಅವ್ನ ಕೈಲಿ ಸುಮ್ಮನೆ ಮನೇಲಿ ಪೂಜೆ ಮಾಡಿಸಿ ಮಾಮೂಲಿ ಸ್ವೀಟ್ ಇತ್ತು, ಸ್ವೀಟ್ ತಿನ್ನಿಸಿ ಚಿಕ್ಕದಾಗಿ ಈ ಥರ ಮಾಡ್ಕೊಂಡ್ವಿ ಅಷ್ಟೇ. ಸೊ ಇದೆಲ್ಲ ಆದಮೇಲೆ ಮೋಲ್ಡೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡಿದ್ದಾಯಿತು. ಎಷ್ಟು ನೀಟಾಗಿ ಕಾಣಿಸ್ತಿರುತ್ತೆ ಅಂದರೆ ಮೋಲ್ಡ್ ಕಸ ಗುಡಿಸಿದ್ಮೇಲೆ ನಿಜವಾಗ್ಲೂ ನಾನಂತೂ ಜಾಸ್ತಿ ಗಲೀಜು ಮಾಡ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಆವಾಗ ನಾನು ನೀಟ್ ಮಾಡ್ಕೊಂಡು ಬಿಡ್ತೀನಿ. ಯಾಕೆಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀಟಾಗಿ ಗುಡಿಸಿ ಈ ಥರ ನೀರನ್ನೆಲ್ಲ ಹಾಕಿ ಇಟ್ಬಿಟ್ರೆ ಮಧ್ಯಾಹ್ನ ಟೈಮು ತಣ್ಣಗಿರುತ್ತೆ. ಇಲ್ಲೆಲ್ಲ ಓಡಾಡಿಕೊಂಡು ಇಲ್ಲ ಚಾಪೆ ಹಾಸ್ಕೊಂಡು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಜೋಕಾಲಿನ ಫಸ್ಟ್ ಹಾಕಿದ್ವಿ, ಬಿಸಿಲು ಹೊಡೆದು ಸ್ವಲ್ಪ ಹಾಳಾಗೋಗಿತ್ತು. ಸೊ ಹಾಗಾಗಿ ಬೇರೆ ತೊಗೊಳ್ಳೋಣ ಅಂತೇಳಿ ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ನಾನು ಈ ಥರ ಮೋಲ್ಡನ್ನ ಕ್ಲೀನ್ ಮಾಡ್ಬೇಕಾದ್ರೆ ಪೈಪ್ನೆಲ್ಲ ಯೂಸ್ ಮಾಡ್ಕೊತೀನಿ. ಎಲ್ಲನೂ ಮೋಲ್ಡ್ ಮೇಲೆ ಇಟ್ಕೊಂಡ್ಬಿಟ್ಟಿರ್ತೀನಿ, ಮತ್ತು ಕೆಳಗಡೆ ಹೋಗಿ ತರೋ ಅಂಥ ಅವಶ್ಯಕತೆ ಇರೋದಿಲ್ಲ, ಎಲ್ಲನೂ ಇಲ್ಲೇ ಇಟ್ಕೊಂಡಿರ್ತೀನಿ. ಸೊ ಇವಾಗ ನಾನು ಪೈಪ್ನ ಬಕೆಟ್ಗೆ ಹಾಕ್ಕೊಂಡು ಒಂದು ಜಗ್ಗಲ್ಲಿ ತೊಳ್ಕೊತಾ ಇದ್ದೀನಿ. ಏಕೆಂದರೆ ಪೈಪ್ ಹಿಡಿದ್ಬಿಟ್ರೆ ಅಷ್ಟು ಗಲೀಜು ಚೆನ್ನಾಗಿ ಹೋಗೋದಿಲ್ಲ. ಅದು ಅಲ್ಲದೆ ನನಗೆ ನೀರು ವೇಸ್ಟ್ ಮಾಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಎಷ್ಟು ನೀರು ವೇಸ್ಟ್ ಮಾಡ್ತೀವೋ ಅಷ್ಟು ಮನೇಲಿ ದುಡ್ಡು ಖರ್ಚಾಗುತ್ತಂತೆ. ಸೊ ಹಾಗಾಗಿ ನಾನು ಈ ಥರ ನೀರನ್ನ ಹಾಕ್ಕೊಂಡು ಕಸ ಗುಡಿಸ್ಕೊತೀನಿ. ಇದರಿಂದ ಗಲೀಜು ಚೆನ್ನಾಗಿ ಹೋಗುತ್ತೆ. ನಮಗೇನಾದರೂ ಒಂದು ಪಾಸಿಟಿವ್ ಆಗಿ ಬರುತ್ತೆ ಆದರೆ ಈ ಥರ ಎಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ. ಜಾಸ್ತಿ ನೀರನ್ನೆಲ್ಲ ವೇಸ್ಟ್ ಮಾಡೋದಕ್ಕೆ ಅಂತ ಹೋಗೋದಿಲ್ಲ. ಇನ್ನು ನೀವು ಯುಗಾದಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ನಮ್ಮ ಮನೇಲಂತೂ ನೋಡಿ ಈ ಥರ ದಿನ ಒಂದೊಂದು ಸರ್ಕಸ್ ನಡೀತಾನೆ ಇರುತ್ತೆ. ಸೊ ನಾನು ಮಗುನ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಲ್ವ. ಸೊ ಹಾಗಾಗಿ ಒಂದು 3-4 ದಿನ ಮುಂಚೆಯಿಂದನೇ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಕಡೆಗೆ ಇವತ್ತು ಎಂಡ್ ಆಯಿತು. ಅಂದರೆ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ, ಸೊ ಇವತ್ತಿಗೆ ಎಂಡ್ ಆಯಿತು ಕೆಲಸ ಎಲ್ಲ. ಇನ್ನೇನಿದ್ರು ಲಕ್ಷ್ಯಗೆ ಏನೋ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ದೆ, ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ನಾನಿಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ಮೆಟ್ಲಿರ್ತಲ್ಲ, ಅಂದರೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಅಂತೇಳಿ ಅಲ್ಲೂ ಸ್ವಲ್ಪ ಧೂಳಾಗಿರುತ್ತೆ, ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಸಿಲಲ್ಲೆಲ್ಲ ಮಾಡಿಕೊಂಡೆ, ಇನ್ನೇನು ಮಾಡೋದು ಅಂತ ಹೇಳಿ ಅಷ್ಟರೊಳಗಡೆ ನಮ್ಮ ಕಿಶನ್ ಎದ್ದೇ ಬಂದ್ಬಿಟ್ಟ. ನಾನು ಮಲ್ಕೊಂಡಿರ್ತೇನೆ ಅಂತ ಅಂದ್ಕೊಂಡಿದ್ದೆ. ಎಷ್ಟು ಇವಾಗ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಮಲ್ಕೊಳ್ಳೋದಿಲ್ಲ, ಅಲ್ಲಿ ಮಲಗಿಸ್ಬಿಟ್ಟು ಬಂದೆ ಹಾಗೆ ಎದ್ಬಿಟ್ಟಿದ್ದ. ಇನ್ನೇನು ಮಾಡೋದು ಅಂತೇಳಿ ಅವನ ಜೊತೆನೂ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗೀತು. ಅಂತೂ ಇಂತೂ ಮೋಲ್ಡೆಲ್ಲ ತೊಳೆದಿದ್ದಾಯಿತು. ಆಮೇಲೆ ಬಂದ, ಅದೇ ಒಂದು ಖುಷಿ. ಸೊ ಹೆಂಗಿದ್ರು ಬಟ್ಟೆ ಏನೂ ನೆನೆಸ್ಕೊಂಡಿಲ್ಲ, ಆರಾಮಾಗಿ ಬಿಸಿಲಲ್ಲಿ ಸ್ವಲ್ಪ ನಿಂತಿದ್ದ. ಅಲ್ಲೆಲ್ಲ ತ್ಯಾವ ಇರುತ್ತೆ, ಅಲ್ಲಿ ನಿಂತ್ಕೊ ಅಂತ ಹೇಳ್ತೆ, ಅಲ್ಲೇ ನಿಂತಿದ್ದ. ನಾನು ಕಿಶನ್ ಇಬ್ಬರಾಗಿರೋದ್ರಿಂದ ಸ್ವಲ್ಪ ಬೇಜಾರು. ಲಕ್ಷ್ಯ ಇದ್ದಾಗ ವಟ ಅಂತ ಮಾತಾಡ್ತಿದ್ದ. ನಾನಂತೂ ಅವನೇ ಸುಮ್ಮನೆ ಇರೋ ಅಂತೂ ಸುಮ್ಮನಿರ್ತಿಲ್ಲ. ಇವಾಗ ಕಿಶನ್ ಹತ್ರ ಮಾತಾಡೋದು, ಏನು ಮಾತಾಡೋಣ ಅವನ ಜೊತೆ ಅಂತ ಅನಿಸ್ಬಿಡ್ತು. ಸೊ ಇದೆಲ್ಲ ಆದಮೇಲೆ ಒಂದು ಸರಿ ಪೈಪಲ್ಲಿ ನೀರು ಹಿಡ್ಕೊಂಡು ನೀರನ್ನ ಆರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಕೆಲಸ ಎಲ್ಲ ಆಗೋಯ್ತಲ್ಲ, ಆ ಖುಷಿಗೆ ಒಂದು ಸ್ವಲ್ಪ ನೀರನ್ನ ಆರಿಸ್ಕೊಂಡು ಎಂಜಾಯ್ ಮಾಡಿ, ಅಂದರೆ ನೀರನ್ನ ಜಾಸ್ತಿ ಏನು ಆರಿಸೋದಕ್ಕೆ ಹೋಗ್ತಿಲ್ಲ. ನಾನಿಲ್ಲಿ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ತುಂಬಾ ಬಿಸಿಲಿತ್ತಲ್ವ, ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ನೀರನ್ನೆಲ್ಲ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಕಿಶನ್ಗೆ ಒಂದು ಸ್ವಲ್ಪನೂ ಹಾಕಲಿಲ್ಲ, ನನಗೆ ಮಾತ್ರ ಹಾಕ್ಕೊಂಡೆ. ಅವನು ಆ ಕಡೆ ಓಡೋಗ್ಬಿಟ್ಟ. ಸೊ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅಂತ ಹೇಳಿ ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗೋಣ ಅಂತ ಕೈಕಾಲು ಮುಖ ಎಲ್ಲ ತೊಳ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಜಾಸ್ತಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹೋಗಿ ಬರ್ತೀನಿ, ಬಾಯ್.